ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕೇರಳ ರಾಜ್ಯಕ್ಕೆ ತಾವೇನಾದ್ರೂ ಶಬರಿಮಲೆ ಯಾತ್ರೆಗೆ ಈಗ ಹೋಗುವಂತ ಸಮಯ, ನೀವು ಎಚ್ಚರವಾಗಿರಲೇಬೇಕು. ಯಾಕಂತ ಹೇಳಿದ್ರೆ ಕೇರಳ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಮೆದುಳು ತಿನ್ನುವ ಅಮೀಬಾ ಅನ್ನುವ ವೈರಸ್ ಈಗ ತಾಂಡವಾಡ್ತಾ ಇದೆ. ಸಾವು ನೋವಿಗೂ ಕಾರಣ ಆಗ್ತಾ ಇದೆ. ಮಾರಕ ಅಮೀಬಾ ಜ್ವರಕ್ಕೆ ದೇವರ ನಾಡು ತತ್ತರಿಸಿ ಹೋಗಿದೆ. ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರೇ ಎಚ್ಚರವಾಗಿರಿ. ಕೇರಳದ ನದಿಗಳಲ್ಲಿ ಸ್ನಾನ ಮಾಡುವ ಮುನ್ನ ನೀವು ಹುಷಾರಾಗಿರಿ. ಮೆದುಳು ಜ್ವರದಿಂದ ಕೇರಳದಲ್ಲಿ ಸಾವು ನೋವು ಹೆಚ್ಚಳವಾಗಿದೆ. ನೀವು ನೀರಲ್ಲಿ ಮುಳುಗುವಾಗ, ನದಿ ಅಥವಾ ತೊರೆಗಳಲ್ಲಿ ನೀವು ನೀರಲ್ಲಿ ಮುಳುಗುವಾಗ ಆ ನೀರಿನ ಮೂಲಕ ಮೂಗಿನಲ್ಲಿ ನಿಮಗೆ ಈ ಅಮೀಬಾ ವೈರಸ್ ಅಟ್ಯಾಕ್ ಆಗಬಹುದು. ಅದು ನಿಮಗೆ ಮಾರಕವಾಗಿ ಪರಿಣಮಿಸಬಹುದು. ಹೀಗಾಗಿ ನೀವು ಕೇರಳ ರಾಜ್ಯಕ್ಕೆ ಹೋಗುವಾಗ ಸ್ವಲ್ಪ ಹುಷಾರಾಗಿರಿ. ರಾಜ್ಯದಲ್ಲೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹೈ ಅಲರ್ಟ್ ಇರುವಂತೆ ಸೂಚನೆ ಮಾಡಲಾಗಿದೆ. ಕೆಲವು ನಿಯಮಗಳನ್ನು ಕೂಡ ಪಾಲಿಸಬೇಕು ಅಂತ ಹೇಳಿದ್ದಾರೆ. ಶಬರಿಮಲೆಗೆ ಹೋಗುವಂತ ಭಕ್ತರೇ, ಈಗ ಕೇರಳದಲ್ಲಿ ಅಮೀಬಾ ವೈರಸ್ನ ಆತಂಕ ಎದುರಾಗಿದೆ. ರಾಜ್ಯದಲ್ಲೂ ಕೂಡ ಆತಂಕ ಇದೆ. ಶಬರಿಮಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಅಮೀಬಾ ಅಟ್ಟಹಾಸದ ನಡುವೆಯೇ ಭಕ್ತರು 2 ದಿನದಲ್ಲಿ 2 ಲಕ್ಷಕ್ಕೂ ಅಧಿಕ ಜನ ಶಬರಿಮಲೆಗೆ ಯಾತ್ರೆ ಬಂದಿದ್ದಾರೆ. ಪಂಪಾದಲ್ಲಿ ಸ್ಪಾಟ್ ಬುಕಿಂಗ್ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ನೇರವಾಗಿ ನೀವು ಪಂಪಾಗ್ ಹೋಗಿ ಪಂಪೆಯಲ್ಲಿ ಸ್ನಾನ ಮಾಡಿ ಸ್ಪಾಟ್ ಬುಕಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಈಗ ಸ್ಪಾಟ್ ಬುಕಿಂಗ್ ಸ್ಥಗಿತ ಆಗಿದೆ. ನಿಲಕ್ಕಲ್ನಲ್ಲಿ ನೀವು 5 ಕೌಂಟರ್ಗಳಲ್ಲಿ ಸ್ಪಾಟ್ ಬುಕಿಂಗ್ ಅನ್ನ ಮಾಡಬಹುದು. ಪಂಪೆಯಲ್ಲಿ ಸ್ಪಾಟ್ ಬುಕಿಂಗ್ ಈಗ ಸ್ಥಗಿತ ಆಗಿದೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದ್ರೆ ಇದು ಭಾರಿ ಆತಂಕದ ವಾತಾವರಣ ಕೂಡ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೂ ಕೂಡ ಇದರ ಆತಂಕ ಇದೆ. ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನು ವಹಿಸುವಂತೆ ಹೇಳಿದೆ. ಶಬರಿಮಲೆಯಲ್ಲಿ ಮಿದುಳು ತಿನ್ನುವ ಅಮೀಬಾ ಹಾವಳಿ. ಶಬರಿಮಲೆಗೆ ಹೋಗುವ ಭಕ್ತಾದಿಗಳಿಗೆ ಎಚ್ಚರಿಕೆಯನ್ನು ರವಾನಿಸಲಾಗಿದೆ. ಮಕ್ಕಳನ್ನ ಕರೆದೊಯ್ಯದಂತೆ ವೈದ್ಯರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ಗೆ ಅಪೋಲೋ ವೈದ್ಯ ಡಾಕ್ಟರ್ ಹಿಮಾಲದೇವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಇದು ಬೇಗ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆಗಿ 1 ವಾರದಲ್ಲಿ ಜ್ವರ ಕಾಣಿಸ್ಕೊಳ್ಳುತ್ತೆ. ಇದರ ಸಿಂಪ್ಟಮ್ಸ್ ಎಲ್ಲ ಇದಾವೆ. ವಾಂತಿ ಶುರುವಾಗುತ್ತೆ. ಹೀಗೆಲ್ಲ ಇದ್ರೆ ನೀವು ಮೊದಲು ಆಸ್ಪತ್ರೆಗೆ ಹೋಗಿ ವೈದ್ಯರನ್ನ ನೀವು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದಾರೆ. ನೀರು ಕುಡಿಯುವಾಗ ಎಚ್ಚರ ವಹಿಸಿ ಅಂತ ಹೇಳಿದ್ದಾರೆ. ಮಕ್ಕಳ ನಮ್ಮ ಜೊತೆಗ ಅಪೋಲೋ ಆಸ್ಪತ್ರೆ ವೈದ್ಯರು ಹಿಮಾಲದೇವ್ ಇದ್ರು, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಹೊಸ ವೈರಸ್ ಅಮೀಬಾ, ಒಂದ್ ಕಡೆ ಕೇರಳದಲ್ಲಿ ಈಗ ಅದೊಂದು ಆತಂಕ ಸೃಷ್ಟಿಯಾಗಿದೆ. ಸಾಕಷ್ಟು ಒಂದ್ ಕಡೆ ಅಯ್ಯಪ್ಪ ಮಾಲೆದಾರಿಗಳು ಸಾಕಷ್ಟು ಜನ ಶಬರಿಮಲೆಗೆ ಹೋಗ್ತಿದ್ದಾರೆ. ಏನ್ ಸರ್ ಈ ವೈರಸ್ ಯಾವ ರೀತಿ ಇದೆ ಅಂತ? ಈ ವೈರಸ್ಗೆ ಬ್ರೈನ್ ಈಟಿಂಗ್ ವೈರಸ್ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಹೇಳ್ತಾರೆ. ಅಂದ್ರೆ ಮೆದುಳು ತಿನ್ನುವ, ಬಟ್ ಅದು ಹೆಸರು ತರ ಮೆದುಳನ್ನ ಅದನ್ನು ತಿನ್ನೋ ತರದಲ್ಲ, ಅದು ಅಟ್ಯಾಕ್ ಮಾಡೋದು ಬ್ರೈನಿಗೆ. ಅದಕ್ಕೆ ಅಮೀಬಿಕ್ ಮೆನಿಂಜೋ ಎನ್ಕೆಫಲೈಟಿಸ್ ಅಂತ ಹೇಳ್ತಾರೆ. ಇದನ್ನ ಮಾಡೋದು ಒಂದು ಆರ್ಗಾನಿಸಮ್ ಅಂದ್ರೆ ನೀಗ್ಲೇರಿಯಾ ಫೌಲೇರಿಯಾ ಅಂತ. ಇದನ್ನ ಇತ್ತೀಚೆಗೆ ಬಂದಿದ್ದಲ್ಲ, ಇದು ಮುಂಚೆಯಿಂದನೂ ಇದೆ ಇದು. ಬಟ್ ಏನಂತ ಹೇಳಿದ್ರೆ ಇದು ಯಾವ್ದ್ರಲ್ಲಿ ಕಾಮನ್ ಅಂದ್ರೆ ಈ ಕೆರೆಗಳಲ್ಲಿ ಇಲ್ಲ ಯಾವ ನಿಂತ ನೀರಲ್ಲಿ ಜಾಗದಲ್ಲಿ, ಮತ್ತೆ ವಾರ್ಮ್ ಕ್ಲೈಮೇಟ್ ಹ್ಯೂಮಿಡಿಟಿ ಇರೋ ಜಾಗದಲ್ಲಿ, ಆ ಟೈಮಲ್ಲಿ ಕ್ಲೀನ್ ಮಾಡದಿರೋ ಜಾಗದಲ್ಲಿ ನಾವು ಸ್ನಾನ ಮಾಡಿದ್ರೆ ಅದನ್ನ ನಾವು ಇನ್ಹೇಲೇಷನ್ ಅಂದ್ರೆ ಮೂಗಲ್ಲಿ ಎಳ್ಕೊಂಡಾಗ ಮಾತ್ರ ಅದು ಬ್ರೈನ್ ತನಕ ಹೋಗಿ ಅಲ್ಲಿ ಇನ್ಫೆಕ್ಷನ್ ಮಾಡೋ ಸಾಧ್ಯತೆ ಇದೆ. ಇದು ಕೇರಳದ ತಿರುವನಂತಪುರಂ ಆ ಜಾಗದಲ್ಲಿ ಜಾಸ್ತಿ ಕಂಡು ಬಂತು. ಇನ್ನು ಕೆಲವು ಭಾಗದಲ್ಲೂ ಸಹಿತ ಇದು ಕಂಡು ಬಂದಿದೆ. ಇದನ್ನ ಇನ್ಹೇಲ್ ಮಾಡಿದಾಗ ಮಾತ್ರ ಇದು ಬ್ರೈನಿಗೆ ಹೋಗ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಬಟ್ ಬೇರೆ ಯಾವ ರೀತಿಯಲ್ಲೂ ಇನ್ಫೆಕ್ಷನ್ ಆಗೋದಿಲ್ಲ. ಅದು ಬಾಯಲ್ಲಿ ಕಿವಿಯಲ್ಲಿ ಏನಾಗಲ್ವಾ ಸರ್ ನೀರು ಹೋದ್ರೆ? ಬಾಯಲ್ಲಿ ಹೋದ್ರೆ ಇಂಜೆಕ್ಷನ್ ಅಲ್ಲೂ ಏನಾಗೋದಿಲ್ಲ, ಕಿವಿಯಲ್ಲಿ ಹೋದ್ರೆ ಏನಾಗೋದಿಲ್ಲ. ಇದು ಮೇನ್ಲಿ ಮೂಗಿಂದ ಡೈರೆಕ್ಟ್ ಆಗಿ ಕೆಲವು ಸಲ ಬ್ರೈನಿಗೆ ಹೋಗುವ ಚಾನ್ಸಸ್. ಆಲ್ಫ್ಯಾಕ್ಟರಿ ನರ್ವ್ ಅಂತ ಇರುತ್ತೆ. ಅಂದ್ರೆ ಒಂದು ನರ್ವ್ ಮೂಗಿಂದ ಬ್ರೈನಿಗೆ ಕನ್ವರ್ಟ್ ಆಗುತ್ತಲ್ಲ, ಆ ನರ್ವ್ ಮೂಲಕ ಹೋಗಿ ಅದು ಬ್ರೈನಿಗೆ ಇನ್ಫೆಕ್ಷನ್ ಮಾಡುತ್ತೆ. ಯಾರಿಗೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತಾನ, ವಯಸ್ಸರಿಗೆ? ಅಂದ್ರೆ ಸಾಕಷ್ಟು ಜನ ಈಗ ವಯಸ್ಸಾದವರು ಸಹ ಹೋಗ್ತಿದ್ದಾರೆ, ಸುಮಾರು ಜನ ಹೋಗ್ತಿದ್ದಾರೆ ಶಬರಿಮಲೆಗೆ. ಸೊ ಇದು ಇಮ್ಯುನೋ ಕಾಂಪ್ರಮೈಸ್ಡ್. ಈಗ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಯಾರಿಗೆ ಇನ್ಫೆಕ್ಷನ್ ಬಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರುವುದಿಲ್ಲ, ಅವರಲ್ಲಿ ಜಾಸ್ತಿ ಸಿವಿಯರಿಟಿ ಅಂದ್ರೆ ಇನ್ಫೆಕ್ಷನ್ ಬಂದ್ರೆ ಅದರಿಂದ ಆಗುವ ತೊಂದರೆ ಜಾಸ್ತಿ ಆಗುತ್ತೆ. ಅಂದ್ರೆ ಮಕ್ಕಳಲ್ಲಿ ಜನರಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಇಲ್ಲ ವಯಸ್ಕರಾಗಿರ್ತಾರಲ್ಲ ವಯಸ್ಕರಲ್ಲಿ ಅವರೆಲ್ಲೂ ಸಹಿತ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಇಲ್ಲ ಯಾವ್ದಾದ್ರು ಈ ಕಿಡ್ನಿ ಪೇಷಂಟ್ಸ್, ಡಯಾಲಿಸಿಸ್ ಅಲ್ಲಿ ಇರುವವರು, ಇಲ್ಲ ಈ ಕ್ಯಾನ್ಸರ್ ಇಂದ ಕೀಮೋಥೆರಪಿ ತಗೊಂಡಿರೋರು, ಯಾರಲ್ಲಿ ಸಹಿತ
ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕೇರಳ ರಾಜ್ಯಕ್ಕೆ ತಾವೇನಾದ್ರೂ ಶಬರಿಮಲೆ ಯಾತ್ರೆಗೆ ಈಗ ಹೋಗುವಂತ ಸಮಯ, ನೀವು ಎಚ್ಚರವಾಗಿರಲೇಬೇಕು. ಯಾಕಂತ ಹೇಳಿದ್ರೆ ಕೇರಳ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಮೆದುಳು ತಿನ್ನುವ ಅಮೀಬಾ ಅನ್ನುವ ವೈರಸ್ ಈಗ ತಾಂಡವಾಡ್ತಾ ಇದೆ. ಸಾವು ನೋವಿಗೂ ಕಾರಣ ಆಗ್ತಾ ಇದೆ. ಮಾರಕ ಅಮೀಬಾ ಜ್ವರಕ್ಕೆ ದೇವರ ನಾಡು ತತ್ತರಿಸಿ ಹೋಗಿದೆ. ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರೇ ಎಚ್ಚರವಾಗಿರಿ. ಕೇರಳದ ನದಿಗಳಲ್ಲಿ ಸ್ನಾನ ಮಾಡುವ ಮುನ್ನ ನೀವು ಹುಷಾರಾಗಿರಿ. ಮೆದುಳು ಜ್ವರದಿಂದ ಕೇರಳದಲ್ಲಿ ಸಾವು ನೋವು ಹೆಚ್ಚಳವಾಗಿದೆ. ನೀವು ನೀರಲ್ಲಿ ಮುಳುಗುವಾಗ, ನದಿ ಅಥವಾ ತೊರೆಗಳಲ್ಲಿ ನೀವು ನೀರಲ್ಲಿ ಮುಳುಗುವಾಗ ಆ ನೀರಿನ ಮೂಲಕ ಮೂಗಿನಲ್ಲಿ ನಿಮಗೆ ಈ ಅಮೀಬಾ ವೈರಸ್ ಅಟ್ಯಾಕ್ ಆಗಬಹುದು. ಅದು ನಿಮಗೆ ಮಾರಕವಾಗಿ ಪರಿಣಮಿಸಬಹುದು. ಹೀಗಾಗಿ ನೀವು ಕೇರಳ ರಾಜ್ಯಕ್ಕೆ ಹೋಗುವಾಗ ಸ್ವಲ್ಪ ಹುಷಾರಾಗಿರಿ. ರಾಜ್ಯದಲ್ಲೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹೈ ಅಲರ್ಟ್ ಇರುವಂತೆ ಸೂಚನೆ ಮಾಡಲಾಗಿದೆ. ಕೆಲವು ನಿಯಮಗಳನ್ನು ಕೂಡ ಪಾಲಿಸಬೇಕು ಅಂತ ಹೇಳಿದ್ದಾರೆ. ಶಬರಿಮಲೆಗೆ ಹೋಗುವಂತ ಭಕ್ತರೇ, ಈಗ ಕೇರಳದಲ್ಲಿ ಅಮೀಬಾ ವೈರಸ್ನ ಆತಂಕ ಎದುರಾಗಿದೆ. ರಾಜ್ಯದಲ್ಲೂ ಕೂಡ ಆತಂಕ ಇದೆ. ಶಬರಿಮಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಅಮೀಬಾ ಅಟ್ಟಹಾಸದ ನಡುವೆಯೇ ಭಕ್ತರು 2 ದಿನದಲ್ಲಿ 2 ಲಕ್ಷಕ್ಕೂ ಅಧಿಕ ಜನ ಶಬರಿಮಲೆಗೆ ಯಾತ್ರೆ ಬಂದಿದ್ದಾರೆ. ಪಂಪಾದಲ್ಲಿ ಸ್ಪಾಟ್ ಬುಕಿಂಗ್ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ನೇರವಾಗಿ ನೀವು ಪಂಪಾಗ್ ಹೋಗಿ ಪಂಪೆಯಲ್ಲಿ ಸ್ನಾನ ಮಾಡಿ ಸ್ಪಾಟ್ ಬುಕಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಈಗ ಸ್ಪಾಟ್ ಬುಕಿಂಗ್ ಸ್ಥಗಿತ ಆಗಿದೆ. ನಿಲಕ್ಕಲ್ನಲ್ಲಿ ನೀವು 5 ಕೌಂಟರ್ಗಳಲ್ಲಿ ಸ್ಪಾಟ್ ಬುಕಿಂಗ್ ಅನ್ನ ಮಾಡಬಹುದು. ಪಂಪೆಯಲ್ಲಿ ಸ್ಪಾಟ್ ಬುಕಿಂಗ್ ಈಗ ಸ್ಥಗಿತ ಆಗಿದೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದ್ರೆ ಇದು ಭಾರಿ ಆತಂಕದ ವಾತಾವರಣ ಕೂಡ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೂ ಕೂಡ ಇದರ ಆತಂಕ ಇದೆ. ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನು ವಹಿಸುವಂತೆ ಹೇಳಿದೆ. ಶಬರಿಮಲೆಯಲ್ಲಿ ಮಿದುಳು ತಿನ್ನುವ ಅಮೀಬಾ ಹಾವಳಿ. ಶಬರಿಮಲೆಗೆ ಹೋಗುವ ಭಕ್ತಾದಿಗಳಿಗೆ ಎಚ್ಚರಿಕೆಯನ್ನು ರವಾನಿಸಲಾಗಿದೆ. ಮಕ್ಕಳನ್ನ ಕರೆದೊಯ್ಯದಂತೆ ವೈದ್ಯರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ಗೆ ಅಪೋಲೋ ವೈದ್ಯ ಡಾಕ್ಟರ್ ಹಿಮಾಲದೇವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಇದು ಬೇಗ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆಗಿ 1 ವಾರದಲ್ಲಿ ಜ್ವರ ಕಾಣಿಸ್ಕೊಳ್ಳುತ್ತೆ. ಇದರ ಸಿಂಪ್ಟಮ್ಸ್ ಎಲ್ಲ ಇದಾವೆ. ವಾಂತಿ ಶುರುವಾಗುತ್ತೆ. ಹೀಗೆಲ್ಲ ಇದ್ರೆ ನೀವು ಮೊದಲು ಆಸ್ಪತ್ರೆಗೆ ಹೋಗಿ ವೈದ್ಯರನ್ನ ನೀವು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದಾರೆ. ನೀರು ಕುಡಿಯುವಾಗ ಎಚ್ಚರ ವಹಿಸಿ ಅಂತ ಹೇಳಿದ್ದಾರೆ. ಮಕ್ಕಳ ನಮ್ಮ ಜೊತೆಗ ಅಪೋಲೋ ಆಸ್ಪತ್ರೆ ವೈದ್ಯರು ಹಿಮಾಲದೇವ್ ಇದ್ರು, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಹೊಸ ವೈರಸ್ ಅಮೀಬಾ, ಒಂದ್ ಕಡೆ ಕೇರಳದಲ್ಲಿ ಈಗ ಅದೊಂದು ಆತಂಕ ಸೃಷ್ಟಿಯಾಗಿದೆ. ಸಾಕಷ್ಟು ಒಂದ್ ಕಡೆ ಅಯ್ಯಪ್ಪ ಮಾಲೆದಾರಿಗಳು ಸಾಕಷ್ಟು ಜನ ಶಬರಿಮಲೆಗೆ ಹೋಗ್ತಿದ್ದಾರೆ. ಏನ್ ಸರ್ ಈ ವೈರಸ್ ಯಾವ ರೀತಿ ಇದೆ ಅಂತ? ಈ ವೈರಸ್ಗೆ ಬ್ರೈನ್ ಈಟಿಂಗ್ ವೈರಸ್ ಆರ್ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಹೇಳ್ತಾರೆ. ಅಂದ್ರೆ ಮೆದುಳು ತಿನ್ನುವ, ಬಟ್ ಅದು ಹೆಸರು ತರ ಮೆದುಳನ್ನ ಅದೇನು ತಿನ್ನೋ ತರದಲ್ಲ, ಅದು ಅಟ್ಯಾಕ್ ಮಾಡೋದು ಬ್ರೈನಿಗೆ. ಅದಕ್ಕೆ ಅಬಿಮಿಕ್ ಮೆನಿಂಜೋ ಎನ್ಕೆಫಲೈಟಿಸ್ ಅಂತ ಹೇಳ್ತಾರೆ. ಇದನ್ನ ಮಾಡೋದು ಒಂದು ಆರ್ಗಾನಿಸಮ್ ಅಂದ್ರೆ ನೀಗ್ಲೇರಿಯಾ ಫೌಲೇರಿ ಅಂತ. ಇದನ್ನ ಇತ್ತೀಚೆಗೆ ಬಂದಿದ್ದಲ್ಲ, ಇದು ಮುಂಚೆಯಿಂದನೂ ಇದೆ ಇದು. ಬಟ್ ಏನಂತ ಹೇಳಿದ್ರೆ ಇದು ಯಾವ್ದ್ರಲ್ಲಿ ಕಾಮನ್ ಅಂದ್ರೆ ಈ ಕೆರೆಗಳಲ್ಲಿ ಇಲ್ಲ ಯಾವ ನಿಂತ ನೀರಲ್ಲಿ ಜಾಗದಲ್ಲಿ, ಮತ್ತೆ ವಾರ್ಮ್ ಕ್ಲೈಮೇಟ್, ಹ್ಯೂಮಿಡಿಟಿ ಇರೋ ಜಾಗದಲ್ಲಿ, ಆ ಟೈಮಲ್ಲಿ ಕ್ಲೀನ್ ಮಾಡದಿರೋ ಜಾಗದಲ್ಲಿ ನಾವು ಸ್ನಾನ ಮಾಡಿದ್ರೆ ಅದನ್ನ ನಾವು ಇನ್ಹೇಲೇಷನ್ ಅಂದ್ರೆ ಮೂಗಲ್ಲಿ ಎಳ್ಕೊಂಡಾಗ ಮಾತ್ರ ಅದು ಬ್ರೈನ್ ತನಕ ಹೋಗಿ ಅಲ್ಲಿ ಇನ್ಫೆಕ್ಷನ್ ಮಾಡೋ ಸಾಧ್ಯತೆ ಇದೆ. ಇದು ಕೇರಳದ ತಿರುವನಂತಪುರಂ ಆ ಜಾಗದಲ್ಲಿ ಜಾಸ್ತಿ ಕಂಡು ಬಂತು. ಇನ್ನು ಕೆಲವು ಭಾಗದಲ್ಲೂ ಸಹಿತ ಇದು ಕಂಡು ಬಂದಿದೆ. ಇದನ್ನ ಇನ್ಹೇಲ್ ಮಾಡಿದಾಗ ಮಾತ್ರ ಇದು ಬ್ರೈನಿಗೆ ಹೋಗ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಬಟ್ ಬೇರೆ ಯಾವ ರೀತಿಯಲ್ಲೂ ಇನ್ಫೆಕ್ಷನ್ ಆಗೋದಿಲ್ಲ. ಅದು ಬಾಯಲ್ಲಿ ಕಿವಿಯಲ್ಲಿ ಏನಾಗಲ್ವಾ ಸರ್ ನೀರು ಹೋದ್ರೆ? ಬಾಯಲ್ಲಿ ಹೋದ್ರೆ ಇಂಜೆಕ್ಷನ್ ಅಲ್ಲೂ ಏನಾಗೋದಿಲ್ಲ, ಕಿವಿಯಲ್ಲಿ ಹೋದ್ರೆ ಏನಾಗೋದಿಲ್ಲ. ಇದು ಮೇನ್ಲಿ ಮೂಗಿಂದ ಡೈರೆಕ್ಟ್ ಆಗಿ ಕೆಲವು ಸಲ ಬ್ರೈನಿಗೆ ಹೋಗುವ ಚಾನ್ಸಸ್. ಆಲ್ಫ್ಯಾಕ್ಟರಿ ನರ್ವ್ ಅಂತ ಇರುತ್ತೆ. ಅಂದ್ರೆ ಒಂದು ನರ್ವ್ ಮೂಗಿಂದ ಬ್ರೈನಿಗೆ ಕನ್ವರ್ಟ್ ಆಗುತ್ತಲ್ಲ, ಆ ನರ್ವ್ ಮೂಲಕ ಹೋಗಿ ಅದು ಬ್ರೈನಿಗೆ ಇನ್ಫೆಕ್ಷನ್ ಮಾಡುತ್ತೆ. ಯಾರಿಗೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತಾನ, ವಯಸ್ಸರಿಗೆ? ಅಂದ್ರೆ ಸಾಕಷ್ಟು ಜನ ಈಗ ವಯಸ್ಸಾದವರು ಸಹ ಹೋಗ್ತಿದ್ದಾರೆ, ಸುಮಾರು ಜನ ಹೋಗ್ತಿದ್ದಾರೆ ಶಬರಿಮಲೆಗೆ. ಸೊ ಇದು ಇಮ್ಯುನೋ ಕಾಂಪ್ರಮೈಸ್ಡ್. ಈಗ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಯಾರಿಗೆ ಇನ್ಫೆಕ್ಷನ್ ಬಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರುವುದಿಲ್ಲ, ಅವರಲ್ಲಿ ಜಾಸ್ತಿ ಸಿವಿಯರಿಟಿ ಅಂದ್ರೆ ಇನ್ಫೆಕ್ಷನ್ ಬಂದ್ರೆ ಅದರಿಂದ ಆಗುವ ತೊಂದರೆ ಜಾಸ್ತಿ ಆಗುತ್ತೆ. ಅಂದ್ರೆ ಮಕ್ಕಳಲ್ಲಿ ಜನರಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಇಲ್ಲ ವಯಸ್ಕರಾಗಿರ್ತಾರಲ್ಲ ವಯಸ್ಕರಲ್ಲಿ ಅವರೆಲ್ಲ ಸಹಿತ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಇಲ್ಲ ಯಾವ್ದಾದ್ರು ಈ ಕಿಡ್ನಿ ಪೇಷಂಟ್ಸ್, ಡಯಾಲಿಸಿಸ್ ಅಲ್ಲಿ ಇರುವವರು, ಇಲ್ಲ ಈ ಕ್ಯಾನ್ಸರ್ ಇಂದ ಕೀಮೋಥೆರಪಿ ತಗೊಂಡಿರೋರು, ಯಾರಲ್ಲಿ ಸಹಿತ